ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಜ್ಞಾನೋಕ್ತಿಗಳು, ದ ಬುಕ್ ಆಫ್ ಪ್ರಾವರ್ಬ್ಸ್, ಚಾಪ್ಟರ್ 9, 9ನೇ ಅಧ್ಯಾಯ. ಜ್ಞಾನೋಕ್ತಿ 9ನೇ ಅಧ್ಯಾಯದಲ್ಲಿ 14 ಉತ್ತೇಜನಗಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಜನರಿಗೆ ಬಯೋದು ಇಷ್ಟ ಇಲ್ಲ, ಉತ್ತೇಜನ ಇಷ್ಟ. ಆದರೆ ದೇವರ ವಾಕ್ಯದಲ್ಲಿ ಎರಡೂ ಇದೆ, ಗದರಿಕೆ ಇದೆ, ತಿದ್ದುಪಾಟಿ ಇದೆ, ಉತ್ತೇಜನವೂ ಇದೆ. ಆದರೆ ಇವತ್ತಿನ ದಿವಸ ಇಂದು ನಾವು ನೋಡುವಂಥದ್ದು ಜ್ಞಾನೋಕ್ತಿ 9ನೇ ಅಧ್ಯಾಯದಲ್ಲಿ 14 ಜ್ಞಾನದ ಉತ್ತೇಜನಗಳನ್ನು ನೋಡಿಕೊಳ್ತಿದ್ದೇವೆ. 14 ಎನ್ಕರೇಜ್ಮೆಂಟ್ಸ್ ಆಫ್ ವಿಸ್ಡಮ್, ಅದನ್ನು ಜ್ಞಾನ ಅಂತ ಹೇಳ್ಬೋದು. ಕ್ರಿಸ್ತನ 14 ಉತ್ತೇಜನಗಳು ಅಂತ ಕೂಡ ನಾವು ತಗೊಳ್ಬೋದು. ಸರಿ, ಮೊದಲನೇದಾಗಿ ಜ್ಞಾನ, ಕ್ರಿಸ್ತನಿಗೆ ಸಾಂಕೇತಿಕವಾದಂಥ ಜ್ಞಾನ. ಮೊದಲನೇ ವಚನ, ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಮೊದಲನೇ ಉತ್ತೇಜನ ಏನಂದರೆ 7 ಕಂಬಗಳು, ದಿ ಎನ್ಕರೇಜ್ಮೆಂಟ್ ಆಫ್ 7 ಪಿಲ್ಲರ್ಸ್. ಅಂದರೆ ಜ್ಞಾನದ ಮೊದಲನೇ ದೊಡ್ಡ ಉತ್ತೇಜನ, ದೊಡ್ಡ ಎನ್ಕರೇಜ್ಮೆಂಟ್ ಏನಂದರೆ ಕ್ರಿಸ್ತನ್ ನಮಗಾಗಿ ಒಂದು ಪಿಲ್ಲರ್, ಒಂದಲ್ಲ 7 ಸ್ತಂಭಗಳನ್ನು ಕೊಡುವಾತನಾಗಿದ್ದಾನೆ. ಅದು ಉತ್ತೇಜನ ಅಲ್ಲವೇ? ಖಂಡಿತ. 7 ಅಂತ ಹೇಳುವಾಗ, 7 ಕಂಬಗಳು ಅಂತ ಹೇಳುವಾಗ, ಜ್ಞಾನದ 7 ಕಂಬಗಳು ನಾವು ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ನೋಡ್ಬೋದು ರೀ. ಯಾಕಂತೇಳಿದರೆ 7 ಯಾಕೆ 7 ಎಂಬುದಾಗಿ ನೋಡುವಾಗ, ದ 7 fold pillars of wisdom can be seen in James chapter 3, 3ನೇ ಅಧ್ಯಾಯ ಯಾಕೋಬನ ಪತ್ರಿಕೆ, ಮತ್ತು ಅದರಲ್ಲಿ 17ನೇ ವಚನದಲ್ಲಿ ಜ್ಞಾನದ 7 ಆತ್ಮಿಕ ಕಂಬಗಳನ್ನು ನಾವು ನೋಡ್ಬೋದು. 7 ಸ್ಪಿರಿಚುವಲ್ ಪಿಲ್ಲರ್ಸ್ ಆಫ್ ವಿಸ್ಡಮ್. ಏನಂತ ನೋಡೋಣ ಬನ್ನಿರಿ. ಜೇಮ್ಸ್ ಚಾಪ್ಟರ್ 3 ವರ್ಸ್ 17, ಯಾಕೋಬ 3:17ರಲ್ಲಿ ಮೇಲನಿಂದ ಬರುವ ಜ್ಞಾನವು, ಇಲ್ಲಿ ಕೂಡ ಜ್ಞಾನೋಕ್ತಿ 9ರಲ್ಲಿ ಜ್ಞಾನವು ಅಂತ ಹೇಳುವಾಗ ಅದು ಹಳೆ ಒಡಂಬಡಿಕೆಯ ಜ್ಞಾನ. ಆದರೆ ಮುಂದೆ ಬರುವಂಥ ಮೇಲಿನಿಂದ ಬರುವಂಥ ಯೇಸು ಕ್ರಿಸ್ತನೆಂಬ ಜ್ಞಾನದ ಬಗ್ಗೆ ನಾವು ಇಲ್ಲಿ ನೋಡಿಕೊಳ್ತಿದ್ದೇವೆ. ಮೇಲಿನಿಂದ ಬರುವಂಥ ಜ್ಞಾನವು ಅಥವಾ ಕ್ರಿಸ್ತನು ಮೊದಲು ಪರಿಶುದ್ಧವಾದದ್ದು, ಮೊದಲನೇ ಕಂಬ, ಫಸ್ಟ್ ಪಿಲ್ಲರ್. ಆಮೇಲೆ ಸಮಾಧಾನಕರವಾದದ್ದು, 2ನೇ ಕಂಬ, ಸೆಕೆಂಡ್ ಪಿಲ್ಲರ್ ಆಫ್ ವಿಸ್ಡಮ್. 3ನೇ ಕಂಬ ವಿನಯವುಳ್ಳದ್ದು. ಹೌದು, ಕ್ರಿಸ್ತನ ಜ್ಞಾನ ಅಥವಾ ಕ್ರಿಸ್ತನು ತಾನೇ ವಿನಯಶೀಲನು. 4ನೇದಾಗಿ ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ಹೌದು, ದೇವರ ಚಿತ್ತವನ್ನು ದುಃಖದಿಂದಲ್ಲ, ಬೇಸರದಿಂದಲ್ಲ, ಸಂತೋಷವಾಗಿ, ದೇವರ ಚಿತ್ತ ಶಿಲುಬೆನೇ ಆಗಿದ್ದರೆ ಸಂತೋಷವಾಗಿ ಶಿಲುಬೆಯನ್ನು ದೇವರಿಗೆ ಅಧೀನಪಡಿಸಿ ಒಪ್ಪಿಕೊಳ್ಳುವಂಥದ್ದು ಜ್ಞಾನ. 5ನೇದಾಗಿ ಕರುಣೆ, ದ 5th ಪಿಲ್ಲರ್ ಆಫ್ ವಿಸ್ಡಮ್ ಈಸ್ ಮರ್ಸಿ. ಕರುಣೆಯ ಫಲ. ಹೌದು. 6ನೇದಾಗಿ ಈ ಕರುಣೆ ಮಾತ್ರ ತುಂಬ ಇರಬೇಕು. ಈ 7 ಪಿಲ್ಲರ್ಸ್ನಲ್ಲಿ, ಈ 7 ಕಂಬಗಳಲ್ಲಿ
ಕರುಣೆ ಮಾತ್ರ ತುಂಬ ಇರಬೇಕು ಅಂತ ಹೇಳ್ಬಿಟ್ಟು ಕರುಣೆ ಎಂಬ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಜ್ಞಾನ. ಹಾಗಾದರೆ ಜ್ಞಾನದಲ್ಲಿ ಎದ್ದು ಕಾಣುವಂಥದ್ದು, ಮೊದಲನೇದಾಗಿ ಕಾಣುವಂಥದ್ದು ಪರಿಶುದ್ಧತೆ. ಯಾಕಂದರೆ ಪಾಪ ದ್ವೇಷ ಉಂಟು ಮಾಡ್ತದೆ, ದೇವರ ಭಯ. ಆದರೆ ಅದೇ ಸಂದರ್ಭದಲ್ಲಿ ಅದು ತುಂಬ ಇರುವಂಥದ್ದು ಕರುಣೆ. ಇದು ನನಗೆ ಭಾಳ ಲೈಕ್ ಆಯಿತು, ಇಷ್ಟ ಆಯಿತು. ಮತ್ತು ಜ್ಞಾನದ ಮತ್ತೊಂದು ಕಂಬ ಯಾಕೋಬ 3:17 ಪ್ರಕಾರ ಚಂಚಲವೂ ಇಲ್ಲದಿರುವುದು. ಜ್ಞಾನವಂತರು ಚಂಚಲರಾಗಿರೋದಿಲ್ಲ. ಕ್ರಿಸ್ತನಲ್ಲಿರುವವರು, ಜ್ಞಾನವೆಂಬ ಕ್ರಿಸ್ತನಲ್ಲಿರುವಂಥವರು ಚಂಚಲರಾಗಿರೋದಿಲ್ಲ. ಒಂದು ವೇಳೆ ಚಂಚಲ ಇದ್ದರೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋಣ, ಇನ್ನಷ್ಟು ಜ್ಞಾನ ಪಡ್ಕೊಳ್ಳೋಣ, ಇನ್ನಷ್ಟು ಕ್ರಿಸ್ತನ ಆತ್ಮ ಅಥವಾ ಕ್ರಿಸ್ತನ ಆತ್ಮ ಅನ್ನೋಕ್ಕಿಂತಲೂ ಕ್ರಿಸ್ತನ ಸ್ವಭಾವ ಕ್ರಿಸ್ತನಲ್ಲಿ ಬೆಳೆಯುವಾಗ ಆ ಚಂಚಲತನ ಕಡಿಮೆ ಆಗ್ತದೆ. ಸರಿ, 7ನೇ ಕಂಬ 7 ಕಂಬಗಳಿಂದ ಸ್ಥಾಪಿತವಾದದ್ದು ಜ್ಞಾನ ಎಂಬುದಾಗಿ ನೋಡಿದ್ದೀವಲ್ಲ. ಇಲ್ಲಿ ಆ 7 ಕಂಬಗಳು ಕೂಡ ಯಾಕೋಬ 3:17 ಕಪಟವೂ ಇಲ್ಲ. ವಾವ್, ಐ ಲೈಕ್ ಇಟ್, ನನಗಿಷ್ಟ ಅದು. ಹೌದು, ಜ್ಞಾನೋಕ್ತಿ 9:1 ಜ್ಞಾನ ಎಂಬಾಕಿಯು 7 ಕಂಬಗಳನ್ನು ಕಟ್ಟಿಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು ನೋಡುವಾಗ 7 ನಾವು ನೋಡಿದ್ವಿ. ಹೌದು, ಅದರಲ್ಲಿ ಕಪಟ ಇಲ್ಲ ಅಂತೆ. ಜ್ಞಾನವಿದ್ದ ವ್ಯಕ್ತಿ ಕಪಟವಿಲ್ಲದ ವ್ಯಕ್ತಿ. ಜ್ಞಾನದ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಆಯ್ತಂದರೆ ಕಪಟ ಸ್ವಲ್ಪ ಇರ್ತದೆ. ಆದರೆ ಪೂರ್ಣ ಜ್ಞಾನ ಇದ್ದಾಗ ಕಪಟತ್ವವು ಕೂಡ ಕ್ರಮೇಣವಾಗಿ ನಮ್ಮಿಂದ ಹೊರಟು ಹೋಗ್ತದೆ. ಸರಿ, ಈ 7 ಕಂಬಗಳು ಕ್ರಿಸ್ತನನ್ನು ಸೂಚಿಸುವಂಥ, ಕ್ರಿಸ್ತನಿಗೆ ಹೋಲುವಂಥ, ಕ್ರಿಸ್ತನಿಗೆ ಅನ್ವಯವಾಗುವಂಥ 7 ಕಂಬಗಳು ಅಥವಾ ಸ್ವಭಾವಗಳು ಇರ್ತದೆ. ನಮ್ಮಲ್ಲಿ ಕೂಡ ಅದು ಇರಬೇಕು. ಅದು ಕ್ರಿಸ್ತನಲ್ಲಿ ನಾವಿದ್ದರೆ ನಮಗೂ ಈ 7 ಸ್ವಭಾವಗಳು ಪ್ರಾಪ್ತವಾಗ್ತದೆ ಎಂಬುದೇ ಉತ್ತೇಜನ. 14 ಎನ್ಕರೇಜ್ಮೆಂಟ್ಸ್ನಲ್ಲಿ 1 ನೋಡಿದ್ವಿ, ಇನ್ನು 13 ನೋಡಬೇಕು. 7 ಕಂಬಗಳು ಮೊದಲನೇ ಉತ್ತೇಜನ. ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. ಅಂದರೆ ದೇವರು ನಮಗೆ ಜ್ಞಾನದಿಂದ ಮನೆಯನ್ನು, ಮನಸ್ಸೆಂಬ ಮನೆಯನ್ನು, ಕುಟುಂಬ ಎಂಬ ಮನೆಯನ್ನು, ಸಭೆ ಎಂಬ ಮನೆಯನ್ನು, ಸಮಾಜ ಎಂಬ ಮನೆಯನ್ನು ಕಟ್ಟಿಕೊಳ್ಳುವಂತೆ ಸಹಾಯ ದೇವರು ಮಾಡ್ತಾನೆ ಎಂಬುದು 2ನೇ ಉತ್ತೇಜನ. 3ನೇ ಉತ್ತೇಜನ ಏನಂತ ಹೇಳಿದ್ರೆ ಔತಣವನ್ನು ಸಿದ್ಧಪಡಿಸಿದ್ದಾಳೆ ಅಂತ ಹೇಳ್ಬಿಟ್ಟು 2ನೇ ವಚನದಲ್ಲಿ ನೋಡುವಾಗ ಜ್ಞಾನದ 3ನೇ ಉತ್ತೇಜನ ಅಥವಾ ಕ್ರಿಸ್ತನ 3ನೇ ಉತ್ತೇಜನ ಔತಣ. ಔತಣ ಅಂತ ಹೇಳುವಾಗ ಯಾರು ದುಃಖದಲ್ಲಿ ಇರೋದಿಲ್ಲ. ಅದು ಅಂದರೆ ಒಂದು ಸೆಲೆಬ್ರೇಷನ್, ಹಬ್ಬ ಮಾಡುವಿಕೆ, ಆ ರೀತಿಯಾಗಿ. 4ನೇದಾಗಿ ನಾವು ನೋಡುವಾಗ ಜ್ಞಾನ ಪ್ರಕಟಿಸುವಂಥದ್ದಾಗಿದೆ. 3ನೇ ವಚನದಲ್ಲಿ ಅಗ್ರಸ್ಥಾನದಲ್ಲಿ ಪ್ರಕಟಿಸುತ್ತಾಳೆ ಎಂಬುದಾಗಿ ನೋಡ್ತೀವಿ. ಪ್ರಕಟಣೆ, ಸಾರುವಿಕೆ. ಹೌದು, ಇದು ಜ್ಞಾನದಲ್ಲಿ ಲಭ್ಯವಾಗ್ತದೆ. ಅದು ಒಂದು 4ನೇ ಉತ್ತೇಜನ. ಆನಂತರ 4ನೇ ವಚನದಲ್ಲಿ ಆಕೆಯು ಬುದ್ಧಿಹೀನರಿಗೆ, ನೋಡಿರಿ, ಬುದ್ಧಿಹೀನರಂಥ ಜ್ಞಾನ ಅವ್ರನ್ನ ತಳ್ಳಿಬಿಡೋದಿಲ್ಲ, ಹೊರಗೆ ಹಾಕೋದಿಲ್ಲ, ಹೊರತುಪಡಿಸೋದಿಲ್ಲ. ಅವರನ್ನು ಒಳಪಡಿಸಿಕೊಂಡು ಅವರಿಗೂ ಕೂಡ ಉದ್ದೇಶಿಸಿ ಅವ್ರಿಗಾಗಿ ಒಂದು ಯೋಜನೆ ಇಟ್ಟು ಅವರನ್ನು ಬಿಟ್ಟು ಬಿಡದೆ ಈ ಜ್ಞಾನ ಅಥವಾ ಕ್ರಿಸ್ತನು ಬುದ್ಧಿಹೀನರಿಗೆ ಕೂಡ ಬನ್ನಿರಿ, ನಾನು ಆಹಾರ ಬಡಿಸುವೆನು, ನಾನು ಬಡಿಸುವ ಆಹಾರವನ್ನು ಉಣಿರಿ. ಅದು 5ನೇ ಉತ್ತೇಜನ. ನಾನು ಬುದ್ಧಿಹೀನನಾಗಿದ್ದರು ಜ್ಞಾನವಂತನಾದ ಕ್ರಿಸ್ತನು ನನ್ನನ್ನು ಕರೆದು ನನಗೆ ತನ್ನ ಆತ್ಮಿಕ ಆಹಾರವನ್ನು ಬಾಗಿಲು ತೆರೆದರೆ ನಾನು ಒಳಗೆ ಬಂದು ನಿನ್ನ ಸಂಗಡ ಊಟ ಮಾಡುವೆನು. ಆ ಊಟ ಆತನೇ ಬಡಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ದ್ರಾಕ್ಷರಸವನ್ನು ಕುಡಿಯಿರಿ ಎಂಬುದಾಗಿ. ಊಟ ಆದಮೇಲೆ ಕೆಲವರಿಗೆ ನೀರು ಕುಡಿಲೇಬೇಕು, ನೀರು ಹತ್ತಿರದಲ್ಲೇ ಇರಬೇಕು. ಆ ರೀತಿಯಾಗಿ ಪೂರ್ಣ ಔತಣವನ್ನು ನೀಡುವಂಥದ್ದು ಜ್ಞಾನ ಎಂಬ ಕ್ರಿಸ್ತನು. ಆದ ಕಾರಣ ಅದು ಒಂದು 6ನೇ ಉತ್ತೇಜನ. ಮೂಢರೇ 6ನೇ ವಚನ. ಮೂಢತ್ವವನ್ನು ಬಿಟ್ಟು ಬಾಳ್ರಿ. ಮತ್ತೆ ಮೂಢರಿಗಾಗಿ ದೇವರು ಯೋಜನೆ ಇಟ್ಟಿದ್ದಾನೆ, ಕ್ರಿಸ್ತನ ಯೋಜನೆ ಇಟ್ಟಿದ್ದಾನೆ. ಜ್ಞಾನ ಮೂಢರಿಗೆ ಕೂಡ ಬೇಕು. ಜ್ಞಾನಿಗಳಿಗೆ ಅದು ಹೊಂದಿಕೊಂಡ್ರೆ, ಜ್ಞಾನೋಕ್ತಿ 1ರಲ್ಲಿ ನಾವು ನೋಡಿದ್ವಿ, ಜ್ಞಾನಿಗಳು ಜ್ಞಾನ ಹೊಂದಿಕೊಂಡ್ರೆ ಇನ್ನಷ್ಟು ಜ್ಞಾನಿಗಳಾಗ್ತಾರೆ. ಯಾರಿಗೂ ಕೂಡ ಪೂರ್ಣ ಜ್ಞಾನಿ ಇಲ್ಲ ದೇವರು ಬಿಟ್ಟು. ದೇವರಷ್ಟು ಜ್ಞಾನ ಪಡ್ಕೊಳ್ಳುವಂಥ ಆಹ್ವಾನ ನಮಗಿದೆ. ಆದರೆ ನಾವು ಹೇಳಲಿಕ್ಕಾಗಲ್ಲ ನನಗೆ ದೇವರಷ್ಟು ಜ್ಞಾನ ಇದೆ ಅಂತ. ಕ್ರಿಸ್ತನ ಮನಸ್ಸು ನಮಗೆ ದೊರಕಿದೆ, ಆದರೆ ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು. ಆತನ ಸ್ವಭಾವದಲ್ಲಿ ನಾವು ಬೆಳಿಬೇಕು. ಯೇಸು ಕ್ರಿಸ್ತನೇ ಲೂಕ 2ರಲ್ಲಿ ಜ್ಞಾನದಲ್ಲಿ ಬೆಳೆದ್ರಂತೆ. ಯಾಕಂದರೆ ಪೂರ್ಣವಾಗಿ ಇರಲಿಲ್ಲ, ಆತನು ಬೆಳೆದನು. ಯಾಕಂದರೆ ಮನುಷ್ಯನಾಗಿದ್ದರಿಂದ. ಈಗ ಆತನು ಪೂರ್ಣ ಜ್ಞಾನಿ, ಆತ ನಮ್ಮಲ್ಲಿದ್ದಾನೆ. ಹೌದು, ಮೂಢತ್ವವನ್ನು ಬಿಟ್ಟು ಬಾಳ್ರಿ ಎಂಬಂಥ ಉತ್ತೇಜನ 6ನೇ ವಚನದಲ್ಲಿ ಕೊಡುವಂಥ 7ನೇ ಉತ್ತೇಜನ. 8ನೇ ಉತ್ತೇಜನವನ್ನು ನಾವು ನೋಡುವಾಗ 6ನೇ ವಚನದ 2ನೇ ಭಾಗದಲ್ಲಿ ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯಿರಿ. ವಾಕ್ ಇನ್ ದ ವೇ ಆಫ್ ವಿಸ್ಡಮ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಎಂಬುದಾಗಿ ಉತ್ತೇಜನವನ್ನು ಜ್ಞಾನ ನಮಗೆ ಕೊಡ್ತದೆ, ಅಥವಾ ಕ್ರಿಸ್ತನು. ಮತ್ತು ನಡೆಯಿರಿ ಎಂದು ಪ್ರಬೋಧಿಸುತ್ತಾಳೆ. ಟೀಚಿಂಗ್ ಯಾರಿಗೆ? ಮೂಢರಿಗೆ. ಹಾಗಾದರೆ ದೇವರು ಮೂಢನನ್ನು ಕೈ ಬಿಟ್ಟಿಲ್ಲ, ಬುದ್ಧಿಹೀನರನ್ನು ಕೈ ಬಿಟ್ಟಿಲ್ಲ. ಅವರಿಗಾಗಿ ಯೋಜನೆ ಇಟ್ಟಿದ್ದಾನೆ. ಅವರ ಹತ್ರನೂ ಮಾತಾಡ್ತಾ ಇದ್ದಾನೆ. ಅವರಿಗೂ ದೇವರ ವಾಕ್ಯ ಬರೆಯಲಾಗಿದೆ. ಅಂದರೆ ಅರ್ಥ, ಅವ್ರ ವಿಷಯದಲ್ಲಿ ದೇವರಿಗೆ ನಿರೀಕ್ಷೆ ಉಂಟು. ಆದರೆ ಒತ್ತಾಯ ಮಾಡಲ್ಲ, ದೇವರಿಗೆ ನಿರೀಕ್ಷೆ ಇದೆ. ಯಾಕಂದ್ರೆ ರೋಮ 15ರಲ್ಲಿ ದೇವರ ಬಗ್ಗೆ ಒಂದು ಮಾತಿದೆ, ನಿರೀಕ್ಷೆಯ ಮೂಲನು, ಗಾಡ್ ಆಫ್ ಹೋಪ್. ನನಗೆ ನನ್ನ ವಿಷಯದಲ್ಲಿ ನಿರೀಕ್ಷೆ ಇಲ್ದಿರ್ಬೋದು, ಬೇರೆಯವರಿಗೆ ನನ್ನ ವಿಷಯದಲ್ಲಿ ನಮಗಂತೂ ಹೋಪ್ಲೆಸ್, ನಿರೀಕ್ಷೆ ಇಲ್ಲ ಅಂತ ಬೇರೆಯವರು ನಮ್ಮ ವಿಷಯದಲ್ಲಿ ನಿರೀಕ್ಷೆ ಇಡದೇ ಇರ್ಬೋದು. ಆದರೆ ದೇವರು ನಮ್ಮ ವಿಷಯದಲ್ಲಿ ನಿರೀಕ್ಷೆಯನ್ನು ಇಟ್ಟವರಾಗಿದ್ದಾರೆ. ಸರಿ, ಹಾಗೆ ಮುಂದೆ ನಾವು ನೋಡುವಾಗ 10ನೇ ಒಂದು ಉತ್ತೇಜನವನ್ನು 8ನೇ ವಚನದಲ್ಲಿ ನಾವು ನೋಡ್ತೀವಿ. ಅದೇನಂತ ಹೇಳಿದರೆ, ಯಾರನ್ನು ಗದರಿಸಬೇಡ ಎಂಬುದಾಗಿ. ಅಂದರೆ ಯಾರ ಹತ್ರ ಹೇಗೆ ಮಾತಾಡಬೇಕು, ಯಾರ ಹತ್ರ ಹೇಗೆ ಮಾತಾಡಬಾರದು ಎಂಬ ಉತ್ತೇಜನವನ್ನು ನಾವು ನೋಡ್ತೇವೆ. 8ನೇ ವಚನದಲ್ಲಿ ಒಂದು ಉತ್ತೇಜನ ಮಾತಿದೆ. ಅದೇನೆಂದರೆ, ಜ್ಞಾನವಂತನನ್ನು ಗದರಿಸಿದೆ ನಿನ್ನನ್ನು ಪ್ರೀತಿಸುವನು, ಜ್ಞಾನಿಗೆ ಉಪದೇಶಿಸಿದರೆ ಹೆಚ್ಚು ಜ್ಞಾನವನ್ನು ಹೊಂದುವನು, ನೀತಿವಂತನಿಗೆ ಬೋಧಿಸಿದರೆ ಹೆಚ್ಚು ತಿಳುವಳಿಕೆಯನ್ನು ಪಡ್ಕೊಳ್ಳುವನು. ಆದರೆ ಯಾರು ಧರ್ಮನಿಂದಕರು, ಕೆಟ್ಟವರು, ಯಾರಿಗೆ ಇಂಟ್ರೆಸ್ಟ್ ಇಲ್ವೋ ಅಂಥವ್ರನ್ನ ಗದರಿಸಿದರೆ ಅವರು ನಮಗೆ ಅವಮಾನ ಮಾಡ್ತಾರೆ, ಅಥವಾ ನಮ್ಮ ವಿಷಯದಲ್ಲಿ ಅದನ್ನು ಅಭಿನಂದನೆ ಪಡ್ಕೊಳ್ಳಲ್ಲ. ಆದ ಕಾರಣ ಯಾರಿಗೆ ಜ್ಞಾನ ಕೊಡಬೇಕು, ಯಾರಿಗೆ ಜ್ಞಾನ ಕೊಡಬಾರ್ದು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಸರಿ, ಯಾಕಂತೇಳಿದರೆ ಯೆಹೋವನ ಭಯವೇ ಜ್ಞಾನದ ಮೂಲವಾಗಿರೋದ್ರಿಂದ ದೇವರು ಕೊಡುವಂಥ ದೇವರ ಭಯಭಕ್ತಿಯಿಂದ ದೇವರು ಕೊಡುವಂಥ ಜ್ಞಾನವನ್ನು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಸರಿ, ಜ್ಞಾನೋಕ್ತಿ 9ನೇ ಅಧ್ಯಾಯದಿಂದ ನಾವು ಏನು ತಿಳ್ಕೊಳ್ತಿದ್ವಿ ಅಂದರೆ 14 ಉತ್ತೇಜನಗಳನ್ನು, 14 ಎನ್ಕರೇಜ್ಮೆಂಟ್ಸನ್ನು ನಾವು ನೋಡ್ತಿದ್ದೇವೆ. ಈಗ 11ನೇ ಎನ್ಕರೇಜ್ಮೆಂಟ್, ಉತ್ತೇಜನ 11ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ, ನನ್ನಿಂದ ನಿನಗೆ ದಿನಗಳು ಹೆಚ್ಚುವವು, ಜ್ಞಾನದಿಂದ ದಿನಗಳು ಹೆಚ್ಚು. 100 ವರ್ಷ ಬಯಸಿದರೆ ಕೂಡ ಬಯಸ್ಬೋದು. ಜಪಾನ್ನಲ್ಲಿ ಒಂದು ಕಡೆ ಹೆಚ್ಚಿನ ಅಂಶ ಒಂದು ಹಳ್ಳಿಯಲ್ಲಿರುವಂಥವರು, ಒಂದು ಪ್ರತ್ಯೇಕವಾದಂಥ ಕಡೆಯಲ್ಲಿ 100 ವಯಸ್ಸಿಗಿಂತಲೂ ಹೆಚ್ಚು
ಇರುವಂಥವ್ರು ಭಾಳ ಜನ ಇದ್ದಾರಂತೆ. ಹೌದು, ಒಬ್ಬ ದೇವರ ವಾಕ್ಯ ಇಲ್ಲದೇ ಅವರು ಅಷ್ಟೊಂದು ವರ್ಷ ಬದುಕಿದಾಗ ಇಲ್ಲಿ ದೇವರ ಜ್ಞಾನದಿಂದ ಅಥವಾ ಕ್ರಿಸ್ತನಿಂದ ನಮಗೆ ದಿನಗಳು ಹೆಚ್ಚುವವು ಎಂಬುದಾಗಿ ಒಂದು ಉತ್ತೇಜನ. 11ನೇ ವಚನದ 2ನೇ ಭಾಗದಲ್ಲಿ ನಿನ್ನ ಆಯುಸ್ಸಿನ ವರ್ಷಗಳು ವೃದ್ಧಿಯಾಗುವವು. ಮತ್ತೆ ಅದನ್ನೇ ರಿಪೀಟ್ ಆಗಿದೆ. ಕೆಲವರು ಸಾರಿ ನಾವು ನಂಬಲ್ಲ ಇದನ್ನು, ಆದ ಕಾರಣ ದೇವರು 2 ಸಾರಿ ರಿಪೀಟ್ ಮಾಡ್ತಾನೆ. ಹೌದು, ಜ್ಞಾನದಿಂದ ಆಯುಸ್ಸಿನ ವರ್ಷಗಳು ಹೆಚ್ಚಾಗ್ತದೆ. ಅದು 12ನೇ ಉತ್ತೇಜನ, 12th ಎನ್ಕರೇಜ್ಮೆಂಟ್. ಮತ್ತು ನೀನು ಜ್ಞಾನವಂತನಾದರೆ, ದೇವರ ಒಂದು ಉತ್ತೇಜನ ಏನಂದರೆ ನೀನು ಆಗ್ತಿ. ಪಾಸಿಟಿವ್ ಆಗಿ ದೇವರು ತಿಳ್ಕೊಂಡಿದ್ದಾನೆ. ಜ್ಞಾನವಂತನಾದರೆ ನಿನ್ನ ಜ್ಞಾನವು ನಿನಗೆ ಲಾಭಕರವು. ವಾವ್! ಇದರಲ್ಲಿ ನನಗೇನು ಉತ್ತೇಜನ ಅಂತ ಕೇಳ್ತೀರಾ? ನನಗೆ ಉತ್ತೇಜನ ಇದರಲ್ಲಿ ಏನಂದರೆ, ದೇವರ ಜ್ಞಾನ ಅಂತ ಬರೆದಿಲ್ಲ, ಕ್ರಿಸ್ತನ ಜ್ಞಾನ ಅಂತ ಬರೆದಿಲ್ಲ. ಆದರೆ 12ನೇ ವಚನದಲ್ಲಿ ನಿನ್ನ ಜ್ಞಾನವು, ದೇವರ ಜ್ಞಾನವನ್ನು ನಾನು ಸ್ವೀಕಾರ ಮಾಡಿ ಅನ್ವಯ ಮಾಡಿಕೊಳ್ಳುವಾಗ ಅದು ನನ್ನ ಜ್ಞಾನವಾಗ್ತದೆ. ಅದರಲ್ಲಿ ಕೊಚ್ಚಿಕೊಳ್ಳುವಂಥದ್ದೇನಿಲ್ಲ. ದೇವ್ರು ಹೇಳ್ತಾನೆ ಅದು ನಿನ್ನ ಜ್ಞಾನ. ದೇವರೇ ಹೇಳಿದ ಮೇಲೆ, ದೇವ್ರು ಹೇಳಿದಾಗ ನಾವು ಮಾತಾಡೋದು ಒಳ್ಳೆಯದು. ಸ್ಪೀಕ್ ವಾಟ್ ಗಾಡ್ ಸ್ಪೀಕ್ಸ್, ಸೇ ವಾಟ್ ಗಾಡ್ ಸೇಸ್, ಥಿಂಕ್ ವಾಟ್ ಗಾಡ್ ಸೇಸ್, ಬಿಲೀವ್ ವಾಟ್ ಗಾಡ್ ಸೇಸ್. ಯಾರೊಬ್ಬರು ಹೇಳಿದ್ರೆ ಆ ರೀತಿಯಾಗಿ ಕನ್ಫೆಸ್ ವಾಟ್ ಗಾಡ್ ಸೇಸ್. ದೇವರು ಹೇಳಿದಂತೆ ನಾವು ಅರಿಕೆ ಮಾಡಬೇಕು, ದೇವರು ಹೇಳಿದಂತೆ ನಾವು ಯೋಚನೆ ಮಾಡಬೇಕು, ದೇವರು ಹೇಳಿದಂತೆ ನಾವು ಅದನ್ನು ನಂಬಬೇಕು. ಇಲ್ಲಿ ದೇವರು ನಿನ್ನ ಜ್ಞಾನವು ಅಂತ ಹೇಳುವಾಗ, ಹೌದು, ನನ್ನ ಜ್ಞಾನವು ನನಗೆ ಲಾಭಕರ. ಅದು ಉತ್ತೇಜನವಲ್ಲವೇ? ಅದು 14ನೇ ಉತ್ತೇಜನವಾಗಿರ್ತದೆ. ಹೌದು, ಉತ್ತೇಜನ ಯಾರಾದರೂ ಕೊಟ್ಟಾಗ ನಮಗೆ ಭಾಳ ಖುಷಿ ಆಗ್ತದೆ. ಗದರಿಕೆ ನೀತಿವಂತನನ್ನು ಮತ್ತು ಅನ್ಯಾಯ ವ್ಯಕ್ತಿಯನ್ನು ಅಥವಾ ಧರ್ಮ ನಿಂದಕನನ್ನು ಬೇರ್ಪಡಿಸ್ತದೆ. ರೆಬ್ಯೂಕ್ ಡಿವೈಡ್ಸ್ ಎ ರೈಚಸ್ ಪರ್ಸನ್ ಆ್ಯಂಡ್ ಎ ಕಂಟೇಜಿಯಸ್ ಆರ್ ಕಂಟೆನ್ಷಿಯಸ್ ಪರ್ಸನ್. ಆದ ಕಾರಣ ಗದರಿಕೆಯನ್ನು ನಾವು ಪ್ರೀತಿಸಬೇಕು. ಕೀರ್ತನೆ 141ರಲ್ಲಿ ಆ ಮಾತಿದೆ. ಅದು ಅಭಿಷೇಕ ಅಂತೆ 5ನೇ ವಚನ. ಸರಿ, ಜ್ಞಾನೋಕ್ತಿಗಳ ಪುಸ್ತಕ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.